ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಖುಷಿ ಪಡ್ತಿದ್ಯಲ್ಲ, ಈ ರೀತಿ ಖುಷಿ ಪಡ್ತಿರೋದು ನೋಡಿದ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ. ನಾಚಿಕೆನಾ? ಯಾಕೆ ಪಾಪು? ನಾನು ನಿನ್ನ ಅರ್ಥ ಮಾಡ್ಕೊಂಡೆ ನಿಜ, ಆದರೆ ಈ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಟೈಮ್ ತಗೊಂಡ್ಬಿಟ್ಟೆ. ಎಷ್ಟೋ ದಿನ ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿನ್ನ ಮನ್ಸಿಗೆ ನೋವು ಮಾಡಿಬಿಟ್ಟೆ. ಮಕ್ಕಳು ಅಂದ್ರೆ ಹಾಗೆ ಪಾಪು, ಹೇಳಿದ್ದನ್ನ ಒಂದೇ ಸಲ ಅರ್ಥ ಮಾಡ್ಕೊಳ್ಳಲ್ಲ. ಹಠ ಮಾಡ್ತಾರೆ, ಕೋಪ ಮಾಡ್ಕೋತಾರೆ. ಅದೆಲ್ಲ ಆದ್ಮೇಲೆ ತಾಯಿನ ಅರ್ಥ ಮಾಡ್ಕೊಂಡು ಇನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ. ಹೌದು, ನನಗೂ ಒಂದೊಂದ್ಸಲ ಹಠ ಕೋಪ ಎಲ್ಲ ಬರುತ್ತೆ, ಹಾಗೆ ಹೊಟ್ಟೆವ್ರಿನ ಆಗುತ್ತೆ. ಅಭಿ ನಿಂಗೋಸ್ಕರ ನೆಕ್ಲೆಸ್ ತಂದಿದ್ದು ನೋಡಿ, ನಿನ್ನ ಕೇರ್ ಮಾಡ್ತಿರೋದು ನೋಡಿ ಲೈಟಾಗಿ ಹೊಟ್ಟೆ ಉರಿಯುತ್ತೆ, ಜಲಸ್ಸು ಫೀಲ್ ಆಗುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ. ಹಾಗಿದ್ರೆ ನಿನ್ ತಮ್ಮನ್ನ ನೀನ್ ಮೆಚ್ಕೋತಿದ್ಯಾ ಅನ್ನು? ನೋಡು, ನನಗೆ ಇದೇ ಆಗಲ್ಲ. ಅವ್ನು ನಿನ್ನ ಚೆನ್ನಾಗಿ ನೋಡ್ಕೋತಿದ್ರೆ ಅಂತ ಇಷ್ಟ ಆಗ್ತಿದ್ದಾನೆ ಹೊರತು ಅವನ ನನ್ನ ಅಣ್ಣ ತಮ್ಮ ಅಂತೆಲ್ಲ ಒಪ್ಕೊಂಡಿಲ್ಲ. ಬರ್ತೀನಿ. ಆದರೂ ನಿಮ್ಗಿದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಗೆ ಸೂಟ್ ಆಗುವಂಥದ್ದೇ ತಂದಿದ್ದಾನೆ. ಚೆನ್ನಾಗಿದೆ. ಹುಚ್ಚ ಹುಡುಗರು ಮನ್ಸಲ್ಲಿ ಪ್ರೀತಿ ಇದ್ರು ಭಿಗ್ಮಾನ ಮಾತ್ರ ಬಿಟ್ಟಿಲ್ಲ. ಸೊ ಗುಡ್ ಈವ್ನಿಂಗ್. ಅಂತೂ ಇಂತೂ ಈ ಕೋತಿನ ಈ ಮನೆಯಿಂದ ಆಚೆ ಹಾಕೋ ಟೈಮ್ ಬಂದಾಯ್ತು. ಈ ಕೋತಿ ಕಾಟ ತಪ್ಪಲ್ಲ ಅನ್ನೋ ಕಾರಣಕ್ಕೆ ಈ ಪಾರ್ಟಿ. ನೋಡಿದ್ರ ಇದಕ್ಕೆ ಕಾಟ ಅನ್ನೋದು. ಕಾಟ ಕೊಡೋ ಘಾಟಿ ಹುಡುಗಿ ಇವಳು. ಎನಿವೆ, ಜೋಕ್ಸ್ ಅಪಾರ್ಟ್, ನಿಧಿ ಬ್ಯಾಚುಲರ್ಸ್ ಪಾರ್ಟಿಗೆ ಬಂದಿರೋ ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ನಿಧಿ, ಆಲ್ yours. ಎಂಜಾಯ್ ದ ಪಾರ್ಟಿ. ಥ್ಯಾಂಕ್ ಯು ಸೋ ಮಚ್ ದೊಡ್ಡಪ್ಪ. ಕೇಕ್ ಕಟ್ ಮಾಡು. ದೀಪಿಕಾ, ಪಾರ್ಟಿ ಚೆನ್ನಾಗಾಗಬೇಕು. ಯಾರಿಗೂ ಯಾವ ಕೊರತೆನೂ ಆಗಬಾರ್ದು. ಫುಡ್ ಆಗಲಿ, ಜ್ಯೂಸ್ ಆಗಲಿ, ಡ್ರಿಂಕ್ ಆಗಲಿ ಯಾವುದ್ರಲ್ಲೂ ಕಡಿಮೆ ಆಗಬಾರ್ದು. ಎಲ್ಲ ವ್ಯವಸ್ಥೆ ಆಗಿದೆ ಅಲ್ಲ? ಎಲ್ಲ ವ್ಯವಸ್ಥೆ ಆಗಿದೆ ಅಭಿ. ಪಾರ್ಟಿ ತುಂಬ ಚೆನ್ನಾಗೇ ಆಗುತ್ತೆ. ಇದು ಅಕ್ಕ ತಂಗಿಯರ ಮಧ್ಯೆ ಇರೋ ಸಮಸ್ಯೆ. ಇದರಲ್ಲಿ ನಾನಾಗ್ಲಿ ನೀನಾಗ್ಲಿ ತಲೆ ಹಾಕಿದ್ರೆ ಅವ್ರ ಈಗೋ ಇದನ್ನ ಸಹಿಸಲ್ಲ. ಅವರಿಬ್ರ ಮಧ್ಯೆ ಇರೋ ಸಮಸ್ಯೆನ ಅವರಿಬ್ಬರೇ ಬಗೆಹರಿಸ್ಕೋಬೇಕು. ಸೋಲು ಗೆಲುವು ಅನ್ನೋದು ಇವರಿಬ್ರ ಮಧ್ಯೆನೇ ಇರಬೇಕು. ಇವರಿಬ್ರು ಮಧ್ಯೆ ಯಾರಾದ್ರೂ ಹೋದ್ರೆ ಅವ್ರಿಗೆ ಅವಮಾನ ಅನ್ನಿಸ್ಬೋದು. ಸೋಲನ್ನ ತಪ್ಪಿಸ್ಕೊಳ್ಳೋದಕ್ಕೆ ಜಗಳ ಮುಂದುವರಿಸ್ಬೋದು. ಅಷ್ಟಕ್ಕೂ ನಮ್ಮ ಉದ್ದೇಶ ಅವಳನ್ನ ಬೈಯೋದಲ್ಲ, ಅವಳಿಗೆ ಬುದ್ಧಿ ಕಲಿಸೋದು, ಅವಳನ್ನ ಬದಲಾಯಿಸೋದು. ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಅದಕ್ಕೆ ನೀವೇ ಅವಳಿಗೆ ಬುದ್ಧಿ ಕಲಿಸ್ಬೇಕು.
ನಾನು ಆ ಥರ ಪಟ್ಟು ಈ ವಿಚಾರ ಮಾತಾಡಕ್ಕೆ ಹೋದರೆ ವಿಷಯ ಸುಮ್ಮನೆ ದೊಡ್ಡದಾಗುತ್ತೆ. ಹಾಗಂತ ಸುಮ್ಮನೆ ಅವಳನ್ನ ಬೆಳೆಯಕ್ಕೆ ಬಿಟ್ರೆ ಮನೇಲಿ ಸಮಸ್ಯೆಗಳು ದೊಡ್ಡದಾಗುತ್ತೆ. ಹೋಗಿ ಅದಕ್ಕೆ ಅವಳು ನಿಮ್ಮಿಂದಾನೇ ಬದಲಾಗಬೇಕು, ನಿಮ್ಮಿಂದಾನೇ ಬುದ್ಧಿ ಕಲಿಬೇಕು. ನಾನಂತೂ ನಿಮ್ಮ ಜೊತೆಗಿರ್ತೀನಿ. ಅಮ್ಮ ಈಗ ನಾನು ಹೇಳ್ತೀನಿ, ನೀನೀಗ ಅಲ್ಲಿಗೆ ಹೋಗಿ ಆ ದತ್ತ ಸ್ಮಶಾನದ ಹತ್ರ ಅಕ್ಕನ ಕಾಲೇಜ್ ಹತ್ರ ಹೋಗಿದ್ದ ಅಂದ್ರೆ ಅವನಿಗೆ ನನ್ನ ಬಗ್ಗೆ ಅಕ್ಕನ ಬಗ್ಗೆ ಎಲ್ಲ ಗೊತ್ತಾಗೋಗಿರುತ್ತಾ? ಛೆ, ಆ ಜುಗ್ಗ ಒಬ್ಬ ಆ ಮುದುಕನ ಮಾತನ್ನ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಆ ದತ್ತನ್ಗೇನಾದ್ರೂ ಸಾಕ್ಷಿಗಳು ಸಿಕ್ಕಿ ಅವನು ಇಲ್ಲಿಗೆ ಬಂದು ದೊಡ್ಡ ರಾತ ಅಂತ ಮಾಡಿದ್ರೆ ಇಲ್ಲ ಇಲ್ಲ, ಹಾಗಾಗ್ಬಾರ್ದು ಅಂದ್ರೆ ನಾನೇನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ? ಹಲೋ ಸೆಕ್ಯೂರಿಟಿ, ಪಾರ್ಟಿಗೆ ಬರ್ಬೇಕಾಗಿರೋರೆಲ್ಲ ಬಂದಾಗಿದೆ. ಗೇಟು ಕ್ಲೋಸ್ ಮಾಡ್ಬಿಡಿ, ಇನ್ಯಾರನ್ನು ಒಳಗೆ ಬಿಡಬೇಡಿ.